ನಮಸ್ಕಾರ ಸರ್. ತಮ್ಮ ಹೆಸರು? ರಮೇಶ್. ರಮೇಶ್ ಅವರು ಎಲ್ಲಿಂದ ಬರ್ತಾ ಇದ್ದಾರೆ? ನಾವು ಮೈಸೂರಿಂದ ಸರ್. ಮೈಸೂರಿಂದ. ಸರ್, ಈಗ ನಾನು ನೋಡ್ತಾ ಇದ್ದೆ ನಿಮ್ಮ ಒಂದು ಕ್ಯೂಸ್ಕಲ್ಲಿ ಕ್ಯಾರೆಟ್ ಜ್ಯೂಸ್ ಇಟ್ಟಿದ್ದೆ. ಸೊ ನಾನು ಕೂಡ ಫಸ್ಟ್ ಟೈಮ್ ನೋಡ್ತಾ ಇರೋದು. ಎಲ್ಲಿಯೂ ಸಹ ಕ್ಯಾರೆಟ್ ಜ್ಯೂಸ್ ಅಂತಂದರೆ ಯೂಶ್ವಲಿ ನಾವೇ ಮಿಕ್ಸಿನೆಲ್ಲ ಅಂದರೆ ಗ್ರೈಂಡ್ ಮಾಡಿಕೊಂಡು ಜ್ಯೂಸ್ ಅಂದರೆ ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ಹಾಗಾಗಿ ನಾವೇ ಮಿಕ್ಸರಲ್ಲಿ ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇದ್ದೆ. ಸೊ ಫಸ್ಟ್ ಟೈಮ್ ನಾನು ನೋಡಿದ್ದು ಈ ಥರ ಪ್ಯಾಕೇಜಿಂಗ್ ಇದರಲ್ಲಿ ಬಂದಿರೋದು. ಸೊ ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀರಾ? ಸರ್, ಇದು ಆ್ಯಕ್ಚುಲಾಗಿ ಬಂದ್ಬಿಟ್ಟು ಇದು ನಾವು ಮಾಡ್ತಿರ್ತಕ್ಕಂಥದ್ದು ನಾವು ಕ್ಯಾರೆಟ್ ಜ್ಯೂಸು. ಓಕೆ. ಇದರಲ್ಲಿ ಕ್ಯಾರೆಟ್ ಜ್ಯೂಸ್ ಅಂತ ಹೇಳ್ಬಾರ್ದು, ಇದನ್ನು ಕ್ಯಾರೆಟ್ ಪ್ರೋಬಯೋಟಿಕ್ ಫುಡ್ ಅಂತ ಹೇಳಬೇಕು. ಓಕೆ. ಈ ಫುಡ್ ಏನಪ್ಪ ಅಂತಂದರೆ ಕ್ಯಾರೆಟಲ್ಲಿ ಲ್ಯಾಕ್ಟೋ ಇಂಟಾಲರೆನ್ಸ್ ಅಂತಾರೆ. ಹಾಲು ಮತ್ತು ಮೊಸರು ಯಾರಿಗೆ ಸೇರಲ್ವೋ ಜನರಿಗೆ ಅವ್ರ ಆಲ್ಟರ್ನೇಟಿವ್ ಆಗಿ ಇದನ್ನು ತಗೊಳ್ಕೊಳ್ಬೋದು. ಓಕೆ. ಇದು ಇಂಡಿಯಾದಲ್ಲೇ ಫಸ್ಟ್ ಪ್ರಾಡಕ್ಟ್. ಓಕೆ. ಇದರಲ್ಲಿ ನೋ ಪ್ರಿಸರ್ವೇಟಿವ್, ನೋ ಕಲರ್, ನೋ ಕಾರ್ಬೋನೇಟೆಡ್. ಓಕೆ. ಇದು ಆ್ಯಕ್ಚುಲಾಗಿ ಬಂದ್ಬಿಟ್ಟು ಇದು ಕಲರ್ ಹಾಕಲ್ಲ, ಕಾರ್ಬೋನೇಟೆಡ್ ಇರಲ್ಲ. ಏನು ಕ್ಯಾರೆಟ್ ಜ್ಯೂಸ್ ಆಯ್ತಾ? ಓಕೆ. ಇದು ಕಟ್ಶಿಪ್ ಅಂತ ಕರಿತೀವಿ. ಹಾಂ. ಇದು ರೈತರಿಗೆ ಒಂದು ಉಪಯುಕ್ತವಾಗಲಿ. ಯಾಕೆ ಕ್ಯಾರೆಟ್ ತುಂಬ ಲಾಸ್ ಆಗ್ತಾ ಇದ್ದಾರೆ ಎಷ್ಟೋ ಜನ ಕ್ಯಾರೆಟಿಂದ. ಸೊ ರೇಟ್ ಸಿಗಲ್ಲ ರೈತರಿಗೆ ಅಂತ ಹೇಳಿ ಇದನ್ನು ನಾವು ಮಾಡಿದ್ದೀವಿ. ಇದು ನಿಜವಾಗ್ಲೂ ಹೇಳಬೇಕು ಅಂತಂದರೆ ಇದ್ರ ಗಟ್ ಅಂದರೆ ಜಠರಕ್ಕೆ ತುಂಬ ಒಳ್ಳೆಯದು. ಓಕೆ. ನಮ್ಮ ಜಠರದಲ್ಲಿ ಈಗ ಒಂದು ರಿಸರ್ಚ್ ಏನು ಹೇಳ್ತಾ ಇದೆ ಅಂದರೆ ಮೆನಿನ್ ಅಂತ ಒಂದು ಎಂಜೈಮ್ ಇರುತ್ತೆ, ಅದು 5 ವರ್ಷದ ಮೇಲೆ 30 ವರ್ಷದೊಳಗಡೆ ಸತ್ತೋಗ್ಬಿಡುತ್ತೆ ಅಂತ ಹೇಳಿ. ಓಕೆ. ಆವಾಗ ನಾವು ಹಾಲು ಮತ್ತು ಮೊಸರದ ಐಟಮ್ ತೊಗೊಂಡಾಗ ಜೀರ್ಣಕ್ರಿಯೆ ಚೆನ್ನಾಗಾಗಲ್ಲ. ಆಮೇಲೆ ಲ್ಯಾಕ್ಟಿಕ್ ಬ್ಯಾಕ್ಟೀರಿಯಾ ಯಾವ ರೀತಿ ಕೊಡೋದಾಗತ್ತೆ ಅಂದರೆ ಈ ಜ್ಯೂಸ್ ಮುಖಾಂತರ ಕೊಟ್ಟರೆ ಜನಗಳಿಗೆ ತುಂಬ ಉಪಯುಕ್ತ ಆಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ಇದು ಒಳ್ಳೆಯದಾಗುತ್ತೆ ಅಂತ ಹೇಳಿ ಇದನ್ನು ನಾವು ಮಾಡಿದ್ದೀವಿ ಸರ್. ಓಕೆ. ಈಗ ಈ ಒಂದು ಬಾಟಲ್ ಅಂದರೆ ಈಗ ನಾನು ನೋಡ್ತಾ ಇದ್ದೆ. ಹಾಂ ಸರ್, ಒಂದು ಬಾಟಲ್ ಅಂದರೆ ಎಷ್ಟು ml ಇರುತ್ತೆ ಸರ್? 100 ml ಇರುತ್ತೆ. 100 ml ಇರುತ್ತೆ. ಎಸ್ ಸೊ ಏನಾಗುತ್ತೆ ಸರ್ ಇದು ಕಾಸ್ಟ್ ಬಂದ್ಬಿಟ್ಟು? ಸರ್ 40 ರೂಪೀಸ್. 40 ರೂಪೀಸ್ ಇರುತ್ತೆ. ಸೊ ಇದು ಬಂದ್ಬಿಟ್ಟು ಏನಾದರೂ ಆಲ್ಟರ್ನೇಟಿವ್ ಪ್ರಿಸರ್ವೇಟಿವ್ ಏನಾದರೂ ನೋ ಯೂಸ್ ಮಾಡಿ? ಪ್ರಿಸರ್ವೇಟಿವ್, ನೋ ಕಲರ್, ನೋ ಕಾರ್ಬೋನೇಟೆಡ್. ಫಸ್ಟ್ ಟೈಮ್ ಇನ್ ಇಂಡಿಯಾ ಸರ್. Okay. ಆಮೇಲೆ ಇದರಲ್ಲಿ ಶುಗರ್ ಹೆಚ್ಚಿಗೆ ಅಂತ ಹೇಳಿ ಜನ ಏನು ಮಾಡ್ತಾರೆ, ಫೀಲ್ ಮಾಡೋಂಗಿಲ್ಲ ಸರ್. ಹಾಂ. ಯಾಕೆಂದರೆ ಇದು ಬ್ಯಾಕ್ಟೀರಿಯಾಗೋಸ್ಕರ ಮಿನಿಮಮ್ ಶುಗರ್ನ ನಾವು ಆ್ಯಡ್ ಮಾಡಿರ್ತೀವಿ. ಹಾಂ. ಅದೇನಾಗುತ್ತೆ, ಡೇ ಬೈ ಡೇ ಅದು ಇದು ಶುಗರ್ನ ಅದು ತಿನ್ಕೊಂಡ್ಬಿಡುತ್ತೆ. Okay. ಯಾಕೆಂದರೆ ಅದಕ್ಕೆ ಫುಡ್ಡೇ ಬಂದು ಬ್ಯಾಕ್ಟೀರಿಯಾಗೆ ಶುಗರ್. ಓಕೆ. 60 ಡೇಸ್ ಇದಿರುತ್ತೆ ಸರ್, ಸೆಲ್ಫ್ ಲೈಫ್ ಇರುತ್ತೆ. Okay. ನೀವು 60 ಡೇಸ್ ಒಳಗಡೆ ಆಗ್ತಾ 60 ಹತ್ರ ಬರ್ತಾ ಇದ್ದಂಗೆ ಶುಗರು ತುಂಬ ಕಮ್ಮಿ ಆಗ್ಬಿಡುತ್ತೆ. ಓಕೆ. ಸೊ ಇದು ಫರ್ಮೆಂಟೆಡ್ ಅಲ್ಲ ಸರ್, ಅನ್ಫರ್ಮೆಂಟೆಡ್. ಓಕೆ. ಸೊ ಯೂಶ್ವಲಿ ಇದು ಬಂದ್ಬಿಟ್ಟು ಗಟ್ ಹೆಲ್ತ್ಗೆ ಮತ್ತು ಏನು ಸ್ಕಿನ್ ಅಂಡ್ ಹೇರ್. ಹೌದು. ಇದಕ್ಕೆ ಈ ಬ್ಯಾಕ್ಟೀರಿಯಾ, ಲ್ಯಾಕ್ಟಿಕ್ ಬ್ಯಾಕ್ಟೀರಿಯಾ ಏನಿದೆ ಓಕೆ. ಅದು ಹೃದಯಕ್ಕೂ ಕೂಡ ಒಳ್ಳೆಯದು ಅಂತ ಆಲ್ರೆಡಿ ರಿಸರ್ಚ್ ಬಂದಿದೆ. ಲ್ಯಾಕ್ಟಿಕ್ ಬ್ಯಾಕ್ಟೀರಿಯಾ ಇದೆ. ಬಟ್ ಇದು ಬೇರೆ ಸ್ಟ್ರೈನು, ಇದಕ್ಕೂ ರಿಸರ್ಚ್ ನಡೀತಾ ಇದೆ. ಓಕೆ. ಸೊ ಕೆಲವೊಂದು ವಿಚಾರಗಳು ಇದು ನೋಡಿದಾಗ ಈ ತೊಗೊಂಡವರು, ಈ ಜ್ಯೂಸ್ನ ತೊಗೊಂಡವರು ಅದು ಫೀಡ್ಬ್ಯಾಕ್ ನೋಡಿದರೆ ಒಬ್ಬೊಬ್ಬರು ಒಂದೊಂದು ರಿಸರ್ಚಲ್ಲಿ ಹೇಳ್ತಾರೆ. ಸೊ ನನಗೆ ಮೋಷನ್ ಪ್ರಾಬ್ಲಮ್ ಇತ್ತು, ಚೆನ್ನಾಗಿತ್ತು. ಸೊ ನನಗೆ ಸ್ಲೀಪಿಂಗ್ ಡಿಸಾರ್ಡರ್ ಇತ್ತು, ಚೆನ್ನಾಗಿದ್ದೇನೆ. ಸೊ ಇದೆಲ್ಲ ರಿಸರ್ಚಲ್ಲಿ ಬಂದಿದೆ, ಈಗ ಬರ್ತಾ ಇದೆ, ನಾವು ಮಾಡ್ತಾ ಇದ್ದೀವಿ. ಸೊ ಬೇಕಾದಷ್ಟು ಕಡೆ ಇದಕ್ಕೆ ರಿಸರ್ಚ್ ಮಾಡಬೇಕು ಅಂತಲೇ ಬೇರೆ ಬೇರೆ ಆರ್ಗನೈಜೇಷನ್ನು ಮತ್ತು ಇದು ಕಾಲೇಜಸನ್ನು ತೊಗೊಂಡಿದ್ದೀವಿ. ಇದಕ್ಕೆ ಮತ್ತೆ ರಿಸರ್ಚ್ ಮಾಡ್ತೀವಿ. Okay. ಇದು ಮೊದಲು ಏನಾಗಿತ್ತು ಅಂತಂದರೆ ಇದು ನೆಕ್ಟಾರ್ ಅಂತ ಇತ್ತು, 18% ಶುಗರ್ ಇತ್ತು. ಈಗ ಅದನ್ನು ನ್ಯೂಟ್ರಾಸೆಟಿಕಲ್ಸ್ ಅಂತಂದು 4% 50 ml ಕೊಡ್ತಾ ಇದ್ದೀವಿ. ಬರೀ 4 ಗ್ರಾಮ್ ಇರುತ್ತೆ. ಓಕೆ. ಇಡೀ ಜ್ಯೂಸಲ್ಲೇ ಇಂಡಿಯಾದಲ್ಲೇ ನಮ್ಮದೇ ತುಂಬ ಕಮ್ಮಿ ಇರ್ತಕ್ಕಂಥ ಶುಗರ್ ಕಂಟೆಂಟ್ ಇರ್ತಕ್ಕಂಥ ಜ್ಯೂಸ್ ನಮ್ಮದೇ ಅಂತ ಹೇಳಿದ್ದಾರೆ. ಅದಕ್ಕೂ ರಿಸರ್ಚ್ ಈಗ ಮಾಡ್ತಾ ಇದ್ದೀವಿ. Okay. ಮುಂದೊಂದು ದಿನ ಅದೆಲ್ಲ ಒಂದು ರೆಕಾರ್ಡ್ ಆದಮೇಲೆ ನಿಮಗೆ ಮಕ್ಕಳ ಜೊತೆಯಲ್ಲಿ ಜನಗಳಿಗೆ ಇದು ತಿಳಿಸೋಕ್ಕೆ ನಾವು ಇಚ್ಛೆ ಪಡ್ತೀವಿ ಸರ್. ಸೊ ಈಗ ನನಗೇನಾದರೂ ಈ ಪ್ರಾಡಕ್ಟ್ ಬೇಕು ಅಂತಂದರೆ ಎಲ್ಲಿ ಸಿಗುತ್ತೆ ಸರ್? ಸರ್, ನೀವು ವೆಬ್ಸೈಟ್ ಇದೆ ckunicindia.com ಹತ್ರ ಹೋಗಿ ನೀವು ಮಾಡ್ಬೋದು, ಆರ್ಡ್ರ್ ಕೊಡ್ಬೋದು. ಯಾಕೆ ನಾವು ಈಗ ಮಾರ್ಕೆಟನ್ನು ಅತಿ ಬೇಗನೆ ಮಾಡ್ದಲೇ ಸ್ಲೋ ಗ್ರ್ಯಾಜುವಲ್ ಆಗಿ ಮಾಡ್ತಾ ಇದ್ದೀವಿ ಅಂತಂದರೆ ಡೂಪ್ಲಿಕೇಶನ್ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾವು ಮಾಡ್ತಾ ಇಲ್ಲ ಸರ್. ಇವತ್ತು ಡೂಪ್ಲಿಕೇಟ್ ಅನ್ನೋದು ನಿಮಗೆ ಗೊತ್ತು ಎಷ್ಟು ಮಟ್ಟಿಗೆ ಅದು ಡಾಮಿನೇಟ್ ಮಾಡಿಬಿಡ್ತಾರೆ ಅತಿ ವೇಗದಿಂದ ಹೋದಾಗ ಅಂತ ಹೇಳಿ. ಸೊ ಜನಗಳಿಗೆ ಒಂದು ಉತ್ತಮವಾದ ಒಂದು ಜ್ಯೂಸ್ ಬರಬೇಕು, ಜನಗಳಿಗೆ ಸಿಗಬೇಕು ಅನ್ನೋದಕ್ಕೋಸ್ಕರ ಸೊ ಇದನ್ನು ನಾವು ಮಾಡ್ತಾ ಇದ್ದೀವಿ. ಓಕೆ. ತಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ ಸರ್? ಸರ್, ನನ್ನ ಕಾಂಟ್ಯಾಕ್ಟ್ ನಂಬರ್ 8088749523, 8088749523. ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.